ಬುಧವಾರ ಪಾವಗಡ ಪಟ್ಟಣದ ಶ್ರೀನಿವಾಸ ನಗರದಲ್ಲಿರುವ ಅಂದರೆ ಅಗಸರಕುಂಟೆ ಬಳಿ ನಿರ್ಮಾಣವಾಗಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗೌರವ ಪೂರ್ಣಿಮೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಆಗಮಿಸಿ ದೇವರ ದರ್ಶನ. गुरुजी नमस्कार। आपका पावगढ़ से शिरडी साई बाबा देवस्थान में गुरु पूर्णिमा के प्रयुक्त में कैसे कैसे पूजा कर ली है? गुरु पूर्णिमा में के गुरु की पूजा करने को उपवास रखने को टाइम टू टाइम पूजा ಮಾಡಬೇಕು 4 टाइम पूजा ಮಾಡಬೇಕು साईं बाबा का मॉर्निंग मध्याह्न शामकालीन रात्रि भाई इसके बाद ಊಟ ಮಾಡಬೇಕು. ओके 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 हाँ नहीं इधर से ಇನ್ನು ಗುರುಪೂರ್ಣಿಮೆ ಪ್ರಯುಕ್ತ ಪಾವಗಡ ತಾಲೂಕಿನ ಮಾಜಿ ಶಾಸಕರಾದ ಕೆ ಎಂ ತಿಮ್ಮರಾಯಪ್ಪ ಆಗಮಿಸಿ ಬಾಬಾರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ತಾಲೂಕಿನ ಜನರು ಅಷ್ಟೇ ಅಲ್ಲ, ಟೋಟಲಿ ಎಲ್ಲರಲ್ಲೂ ಕೂಡ ಒಂದು ಭಕ್ತಿ ಪೂರ್ವಕವಾದ ಒಂದು ಭಾವನೆ ಎಲ್ಲರಿಗೂ ಬಂದಿದೆ. ನಮ್ಮಲ್ಲಿ ಇಂಥ ಒಂದು ಸಾಯಿಬಾಬಾ ದೇವಸ್ಥಾನ ನಿರ್ಮಾಣ ಮಾಡಿ ಇಲ್ಲಿ ಭಕ್ತಾದಿಗಳಿಗೆಲ್ಲರಿಗೂ ಎಲ್ಲನೂ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಅವಕಾಶ ಸಿಕ್ತಿತ್ತು. ಅಂಥದ್ರಲ್ಲಿ ಪಾವಗಡದಲ್ಲೇ ಇಂಥ ಒಂದು ಅವಕಾಶವನ್ನು ಕಲ್ಪಿರ್ತಕ್ಕಂಥ ಈ ಒಂದು ಏನು ಟ್ರಸ್ಟ್ ಏನಿದೆ ಇಲ್ಲಿ ಭಕ್ತ ಮಂಡಳಿ ಮತ್ತು ಸೇವಕರು ಎಲ್ಲರೂ ಕೂಡ ಒಳ್ಳೆಯ ಸೇರಿ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ಆ ಒಂದು ದೇವರ ಒಂದು ನಮ್ಮ ಸಾಯಿಬಾಬಾವರ ಒಂದು ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಎಲ್ಲರೂ ಕೂಡ ಮೂಲಭೂತವಾದಂಥ ಸೌಕರ್ಯ, ಊಟ ಉಪಚಾರ ಎಲ್ಲ ನೀರು ಎಲ್ಲರಿಗೂ ಒದಗಿಸಿದ್ದಾರೆ. ಇನ್ನೂ ಇಲ್ಲಿ ಮೂಲಭೂತವಾದಂಥ ಕೆಲಸಗಳು ಆಗಬೇಕಾಗಿದೆ. ನಾನು ನೋಡಿದಾಗ ಇನ್ನೂ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಅಂದರೆ ನಮ್ಮ ತಾಲೂಕಿನ ಜನರಿಗೆ ಈ ಒಂದು ಏನು ಇಲ್ಲಿ ವಿಶೇಷವಾದಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಕಮಿಟಿಯವರು ಏನಿದ್ದಾರೆ ಅವರಿಗೆ ನಾನು ತುಂಬ ಹೃದಯವಾದಂಥ ಧನ್ಯವಾದಗಳು ನಾನು ಓಕೆ. ಇನ್ನು ಬಾಬಾರ ದರ್ಶನಕ್ಕೆ ಆಗಮಿಸಿದ್ದ ಭಕ್ತರಿಗೆ ಸರತಿ ಸಾಲಿನಲ್ಲಿ ವಿವಿಧ ರೀತಿಯ ಅನ್ನ ಪ್ರಸಾದಗಳನ್ನು ದೇವಸ್ಥಾನದ ಸಮಿತಿ ವತಿಯಿಂದ ವಿತರಿಸಲಾಯಿತು. ದೇವಸ್ಥಾನದ ಸಮಿತಿಯ ಸ್ವೀಟ್ ಚಂದ್ರಪ್ಪ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ. ಈ ಸಲ ಹಿಂದಿನ ಸಲ ಒಂದು 10,000 ಜನ ಬಂದಿದ್ದರು. ಈ ಸಲ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾನಂತ ಹೇಳಿಬಿಟ್ಟು ಒಂದು ತಿಂಗಳಿಂದನೇ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನಾವು ಅಂದ್ಕೊಳ್ಳೋದಕ್ಕಿಂತ ಈ ಸಲ ಇನ್ನೂ ಜಾಸ್ತಿನೇ ಬಂದಿದ್ದಾರೆ. ಬಟ್ ನಮಗೆ ಇಷ್ಟು ನಿರೀಕ್ಷೆ ಇರಲಿಲ್ಲ ನಿಜವಾಗ್ಲೂ ಕೂಡ ಬುಧವಾರ ಬಂದಿರೋದಕ್ಕೆ. ಹಿಂದಿನ ಸಲ ಗುರುವಾರ ಬಂದಿತ್ತು, ಅದಕ್ಕೋಸ್ಕರ ಜಾಸ್ತಿ ಜನ ಬಂದಿದ್ದಾರೆ. ಈ ಸಲ ಬುಧವಾರ ಬಂದಿದ್ರು ಕೂಡ ಇವಾಗ 9 ಗಂಟೆ ಆದರೂ ಕೂಡ ಇದುವರೆಗೂ ಕೂಡ ಸತತವಾಗಿ ಜನ ಬರ್ತಾ ಇದ್ದಾರೆ. ನಮ್ಮ ಬಾಬಾ ಭಕ್ತರು ಪಾವಗಡದಲ್ಲಿ ಇಷ್ಟು ಜನ ಇದ್ದಾರೆ ಅಂತ ನಾವು ನಿರೀಕ್ಷೆನೇ ಮಾಡಿರಲಿಲ್ಲ. ಮತ್ತು ಇನ್ನೊಂದು, ಹಿಂದಿನ ಸಲ 10 ಕ್ವಿಂಟಾಲ್ ಹಾಕಿದ್ವಿ, ಈ ಸಲ ಇನ್ನೂ ಜಾಸ್ತಿ ಹಾಕಿದ್ವಿ. ಇನ್ನು ಅವರಿಗೆ ಪ್ರತಿಯೊಂದು ವ್ಯವಸ್ಥೆನೂ ಜಾಸ್ತಿ ಮಾಡಿದ್ವಿ. ಡೆಕೋರೇಷನ್ ಆಗಲಿ, ಇದಾಗಲಿ ಇನ್ನೊಂದಾಗಲಿ, ಬಂದಿರೋರಿಗೆ ಪ್ರಸಾದ ಕೊಡೋದಾಗಲಿ, ನೋಡ್ಕೊಳ್ಳೋದಾಗಲಿ, ನಮ್ಮ ಟ್ರಸ್ಟಿಗಳಾಗಲಿ ನಾವಾಗಲಿ ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಸಾವಿರಾರು ಭಕ್ತರಿಗೆ ವಿವಿಧ ರೀತಿಯ ಅನ್ನ ಪ್ರಸಾದವನ್ನು ತಯಾರಿಸಿದ ಪಾವಗಡದ ಪ್ರಖ್ಯಾತ ಅಡುಗೆ ಭಟ್ಟರಾದ ಭಗವಾನ್ ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ, ಏನು ನಿನ್ನ ಹೆಸರು? ಭಗವಾನ್. ಭಗವಾನ್ ಭಗವಾನ್ ಭಗವಾನ್. ಇವತ್ತು ಸಾಯಿಬಾಬಾ ದೇವಸ್ಥಾನ ಹುಣ್ಣಿಮೆ ಪ್ರಯುಕ್ತ ಅಡುಗೆ ಎಲ್ಲ ನೀನೇ ಮಾಡಿದ್ಯಾ ಅಲ್ವಾ? ಸೂಪರ್ ಆಗಿದೆ, ಭಾಳ ಟೇಸ್ಟ್ ಇದೆ. ಯಾವ್ಯಾವ ರೀತಿ ಅಂತ ಅಡುಗೆ ಮಾಡಿದೆ ಇವತ್ತು? ಫಸ್ಟು ಪೊಂಗಲ್ ಮಾಡಿದ್ವಿ ಬೆಳಿಗ್ಗೆಗೆ. ಬೆಳಿಗ್ಗೆ ಉಪ್ಮಾ ಮಾಡಿಸಿದ್ವಿ. ಅದಾದ್ಮೇಲೆ ಟೊಮೊಟೊ ಬಾತ್ ಮಾಡಿದ್ವಿ. ಆಮೇಲೆ ವಾಂಗಿಬಾತ್ ಮಾಡಿದ್ವಿ. ಪುಳಿಯೋಗರೆ, ಅನ್ನ ಸಾಂಬಾರು, ಮತ್ತೆ ಆಲೂ ರೈಸು. ಈಗ ಆಲೂ ರೈಸ್ ಇವಾಗ ಮಾಡ್ತಾ ಇದ್ದೀವಿ. ಸೂಪರ್. 10 ಕ್ವಿಂಟಲ್ ಆಯಿತು. 10 ಕ್ವಿಂಟಲ್ ಐಟಮ್ಸು. ಐಟಮ್ಮು 10 ಐಟಮ್ಮ? 10 ಐಟಮ್ ಆಗುತ್ತೆ. ಓಕೆ 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 ಅಲ್ಲ, ಈಗ ನಿನಗೆ ಅವರು ನೀನೇನು ಕೂಲಿ ಇದೆ ತಗೋತೀಯ, ಬಟ್ ನಿನಗೆ ಏನು ಅನ್ನಿಸ್ತು ಇಷ್ಟೆಲ್ಲ ನೋಡಿ ಇಷ್ಟು ಅಡುಗೆ ಮಾಡಿ? ಸುಸ್ತಾಗೋದೆ ಜಾಸ್ತಿ. ಸುಸ್ತಾಗೈತಲ್ವಾ? ಜಾಸ್ತಿ ಸುಸ್ತಾಗೋದೆ. ಹೌದಾ? ಸಾಲಿಗಿನ ಈ ಸಲ ಭರ್ಜರಿ ಸುಸ್ತಾಗೋದೆ. ಓಕೆ, ಬಟ್ ಏನು ಸುಸ್ತಾದರೂ ಅದೊಂದು ಭಕ್ತಿ ಅನ್ನೋದು ಇದೆಯಲ್ಲ, ಹುಮ್ಮಸ್ ಇರುತ್ತಲ್ಲ. ಎಸ್, ಇಷ್ಟ ಕಷ್ಟ ಸೂಪರ್. ಕೆಲಸ ಮಾಡೋದು ಹುಮ್ಮಸ್ ಇರುತ್ತೆ ಭಾಳ ಇದೆ. ತಿಂತಾ ಇರ್ಬೇಕಷ್ಟೇ, ನಾವು ಮಾಡ್ಕೊಡ್ತಾನೆ ಇರ್ತೀವಿ, ಇಲ್ಲ ಅನ್ನಲ್ಲ. ಹೌದು. ಓಕೆ. ಏನಂದ್ರೆ ನೋಡಿ ಎಷ್ಟು ಕಷ್ಟದಲ್ಲಿದ್ರು ನನ್ನ ಜೊತೆ ಇರ್ತಾನೆ. ಶಿಷ್ಯ, ಪಟ್ಟು ಶಿಷ್ಯ. ಪಟ್ಟು ಶಿಷ್ಯ. ಏನಪ್ಪ ಹೆಸರು ನಿಂದ? ಫ್ರೆಂಡ್. ಹೇಳಿ ಹೇಳಿ ನಿನ್ನ ಹೆಸರು? ನಾರಾಯಣ್. ಇವೆಲ್ಲ ಇಷ್ಟು ಜನ ಇದಕ್ಕೆಲ್ಲ ಅಡುಗೆ ಬಡಿಸಿದ್ರಲ್ಲ,
ಏನು ಅನ್ನಿಸ್ತು ನಿನಗೆ? ದೈವಾನುಗ್ರಹ ನೋಡ್ರಿ. ಅವ್ರು ಎಜುಕೇಟೆಡ್, ಫುಲ್ ಎಜುಕೇಟೆಡ್ ಅವರು. ಹಾಂ ಹಾಂ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಡ್ತಾರೆ, ಹಾ. ಒಳ್ಳೆ ಅಡಿಗೆ ಮಾಡ್ಕೊಡ್ತಾರೆ, ರುಚಿ ತಕ್ಕದ್ದು. ಹಾಂ ಎಸ್ ಭಗವಾನ್ ಅವರೇ. ಒಂದು ಫೋಕಸ್ ಹೊಡೆದ್ಬಿಟ್ಟೆ. ಈಗ ಭಗವಾನ್ ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೇದಾಗಲಿ. ಇದೇ ರೀತಿ ನಿನಗೆ ಸಾಯಿಬಾಬಾ ಅನುಗ್ರಹ ನಿನಗೆ ಸಿಗಲಿ. ಎಸ್, ಆಲ್ ದಿ ಬೆಸ್ಟ್. ಹತ್ತತ್ರ ಸಾಯಿಬಾಬಾ ದೇವಸ್ಥಾನ ಸೇವಾ ಸ್ಟಾರ್ಟ್ ಆಯ್ತಾ, ಅವಾಗಿಂದ ನಾನೇ ಮಾಡ್ತಾರೆ. ನೋಡಿದ್ದೀನಿ ಅದಕ್ಕೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.